अस्सलाम वालेकुम आदाब के न्यूज में आपका स्वागत है। मैं सैयद अमजद। हुलसूर को टीएमसी की मंजूरी मिलने पर एमएलए शरणु सलगर हुलसूर में अपने कार्यकर्ताओं और हुलसूर के लोगों के साथ मिलकर जश्न मनाया। मौके पर पटाखे भी जलाए गए और एक दूसरे को मिठाई भी खिलाई गई। हाल ही में एमएलए शरणु सलगर म्युनिसिपल मिनिस्टर रहीम खान से मुलाकात करते हुए मेमोरेंडम दिया था और बेंगलुरु में कर्नाटका अर्बन डेवलपमेंट की अधिकारी दीपा चोलन को भी मेमोरेंडम देते हुए हुलसूर और मंठाल ग्राम पंचायत को टाउन म्युनिसिपल काउंसिल बनाने की मांग की थी। किडनी फेल हो गई हो या किडनी से रिलेटेड कोई भी प्रॉब्लम हो, सिर्फ 1 महीने में रिजल्ट मिलेगा बिना कोई साइड इफेक्ट के, आयुर्वेदिक से। एड्रेस शाहनगर नियर हनुमान टेम्पल, बसवा कल्याण। ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ನನ್ನ ವಿಧಾನಸಭಾ ಮತಕ್ಷೇತ್ರದ ಇನ್ನೊಂದು ತಾಲೂಕಾ ಹುಲ್ಸೂರು. ಸಮಸ್ತ ಹುಲ್ಸೂರಿನ ನನ್ನೆಲ್ಲ ಮಹಾಜನತೆ ಮತ್ತು ವಿಶೇಷವಾಗಿ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಹೋರಾಟ ಇತ್ತು. ಹುಲ್ಸೂರು ತಾಲೂಕಾ ಅಂತ ಹೇಳಿ ಘೋಷಣೆ ಆಗಿ ಹಲವಾರು ವರ್ಷಗಳು ಕಳೆದು ಹೋದು. ಪಟ್ಟಣ ಪಂಚಾಯತ್ ಅಂತ ಹೇಳಿ ಯಾಕೆ ಘೋಷಣೆ ಮಾಡಿಲ್ಲ ಅಂತ ಹೇಳಿ ಬಹುದಿನದ ಬೇಡಿಕೆಯಾಗಿತ್ತು. ಹುಲ್ಸೂರು ಪಟ್ಟಣ ಪಂಚಾಯತ್ ಆಗಬೇಕು ಅಂತ ಹೇಳಿ ಇವತ್ತು ನಾನು ಕೂಡ ಕಳೆದ ಅಧಿವೇಶನದಲ್ಲಿನೂ ಕೂಡ ನಮ್ಮ ಜಿಲ್ಲೆಯ ಪೌರಾಡಳಿತ ಸಚಿವರಾದಂತಹ ರಹೀಂ ಖಾನ್ ಅವರಿಗೆ, ಸರ್ ಯಾವುದೇ ಕಾರಣಕ್ಕೂ ಹುಲ್ಸೂರು ಕೈ ಬಿಡಬೇಡ್ರಿ, ಹುಲ್ಸೂರು ಪಟ್ಟಣ ಪಂಚಾಯತ್ ಆಗಬೇಕು, ಹುಲ್ಸೂರು ತಾಲೂಕಾ ಹೆಡ್ ಕ್ವಾರ್ಟರ್ ಅಂತ ಹೇಳಿ ಬೆಂಗಳೂರಿನಲ್ಲಿ ನಡೆದಂತಹ ಅಧಿವೇಶನದೊಳಗೆ ನಾನು ಕೂಡ ಅವರಿಗೆ ಮನವಿ ಮಾಡಿಕೊಂಡಿದ್ದ ಸಮಸ್ತ ಹುಲ್ಸೂರಿನ ಮಹಾಜನತೆಯ ಪರವಾಗಿ. ಅದಾದ ನಂತರ ಅನೇಕ ಬಾರಿ ಅವರು ಎಲ್ಲಿ ಸಿಕ್ಕಾದನು ಕೂಡ ಅವರಿಗೆ ನಾನು ವಿನಂತಿಯನ್ನು ಮಾಡಿದ್ದೆ. ಅದರ ಜೊತೆಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರಿಗೂ ಕೂಡ, ಸರ್ ತಾವು ಜಿಲ್ಲೆಯ ಉಸ್ತುವಾರಿ ಸಚಿವರು, ಹುಲ್ಸೂರು ಪಟ್ಟಣ ಪಂಚಾಯತ್ ಅಂತ ಹೇಳಿ ಘೋಷಣೆ ಮಾಡಬೇಕಂತ ಹೇಳಿ ಹಲವಾರು ಬಾರಿ ನಾನು ವಿನಂತಿಯನ್ನು ಮಾಡಿಕೊಂಡಿದ್ದೆ. ಕಳೆದ ಸುಮಾರು ಒಂದು ತಿಂಗಳ ಹಿಂದೆ ಅನೇಕ ಹೋಬಳಿಗಳನ್ನ ಈ ರಾಜ್ಯದಲ್ಲಿ ಅಷ್ಟೇ ಅಲ್ಲ ನಮ್ಮ ಜಿಲ್ಲೆಯಲ್ಲಿ ಕೂಡ ರಾಜೇಶ್ವರ್ ಇರಬಹುದು, ಕಮಲ್ ನಗರ್ ಇರಬಹುದು, ಅನೇಕ ಕೇಂದ್ರಗಳನ್ನ ಪಟ್ಟಣ ಪಂಚಾಯತ್ ಎಂದು ಘೋಷಣೆ ಮಾಡಿದ್ರು. ಅದನ್ನ ನೋಡಿ ನಮಗೆ ನಿಜವಾಗ್ಲೂ ಬಹಳ ನೋವಾಯಿತು. ಹುಲ್ಸೂರ್ ಇದು ತಾಲೂಕಾ ಕೇಂದ್ರ, ಅದಕ್ಕೆ ಬಿಟ್ಟು ಕೂಡ ಇದೊಂದು ಮತಕ್ಷೇತ್ರನೂ ಕೂಡ ಆಗಿತ್ತು. ಹುಲ್ಸೂರು ಇದೊಂದು ಇಂಡಿಪೆಂಡೆಂಟ್ ಮತಕ್ಷೇತ್ರ ಆಗಿತ್ತು, ಇದು ವಿಧಾನಸಭಾ ಕ್ಷೇತ್ರ ಇತ್ತು ಹುಲ್ಸೂರು. ಇದು ಬಿಟ್ಟಾರಂತೇಳಿ ನೋವಾಗಿ ಸಮಸ್ತ ಹುಲ್ಸೂರಿನ ಇಲ್ಲಿ ನನ್ನ ಜೊತೆ ವಿಶೇಷವಾಗಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಆದಂತಹ ಅನಿಲ್ ಭುಸಾರೆ ಅವರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆದಂತಹ ಮಲ್ಲಪ್ಪ ಧಬಾಲೆ ಅವರು, ನಮ್ಮ ರೂಪಾತಾಯಿ ಅಕ್ಕವರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು, ನಮ್ಮ ದೇಟ್ನೆ ಸಾಹೇಬರು, ಪಟ್ನೆ ಸಾಹೇಬರು, ಸೋಮೋರ್ಸಿ ಸಾಹೇಬರು, ಅನೇಕ ಜನ ಎಲ್ಲ ಇಲ್ಲಿನ ಮುಖಂಡರು ನಮ್ಮ ಜೊತೆ, ಅನೇಕ ಯುವಕರು, ನಮ್ಮ ಯುವ ಮೋರ್ಚಾದ ಅಧ್ಯಕ್ಷ ನಾಗೇಶ್ ಮೇತ್ರೆ, ಅರವಿಂದ್ ಹರ್ಪಲ್ಲೆ, ಅನೇಕ ಜನ ಎಲ್ಲ ಯುವಕರು, ಜಗದೀಶ್ ದೇಟ್ನೆ, ಅನೇಕ ಜನ ಎಲ್ಲರ ಹೆಸರು ತಗೊಳ್ಳೋ ನಾನು, ಬಸವರಾಜ್ ಡೋಣ್ಗಾಂವ್ ಅವರು, ಬಾಬುರಾವ್ ಬಾಲ್ಕುಂದೆ ಅವರು, ಅನೇಕ ಜನ ಎಲ್ಲರೂ ಇಲ್ಲಿ ಹೋರಾಟ ಮಾಡಿದ್ರು ಪಟ್ಟಣ ಪಂಚಾಯತ್ ಆಗ್ಬೇಕಂತ ಹೇಳಿ.